ಅನ್ನೆಸರಿ ನೆಗೆಟಿವಿಟಿನ ನೀವು ಸ್ಪ್ರೆಡ್ ಮಾಡಬೇಡಿ. KGF ನ ತಲೆ ತುಂಬಿಕೊಂಡು ಟಾಕ್ಸಿಕ್ ಹೋಗಿದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅರ್ಪಿತಾ ಚಾನಲ್ನ ಹೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಬಂದಿರೋದು ಸಿಕ್ಕಾಪಟ್ಟೆ ಪೇನ್ ಇದೆ, ಅದನ್ನ ವ್ಯಕ್ತಪಡಿಸೋಣ ಅಂತ ಬಂದಿದ್ದೀವಿ. ತುಂಬಾ ಪೇನ್ ಅಲ್ಲೇ ಬಂದಿದ್ದೀನಿ, ತುಂಬಾ ನೋವಾಗಿದೆ ಮನಸ್ಸಿಗೆ. ಆಕ್ಚುಲಿ ನೈಟ್ ಇಬ್ಬರು ನಿದ್ದೆ ಮಾಡಿಲ್ಲ. ಆಕ್ಚುಲಿ ಒಂದು ವಾರದ ಮುಂಚೆ ಮೂವಿ ಬುಕ್ ಮಾಡಿ ಅದಾದ್ಮೇಲೆ ಸೆಕೆಂಡ್ ಡೇ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ಫಸ್ಟ್ ಡೇ ನಮ್ಮ ಹೀರೋ ಬಗ್ಗೆ ನಾವೇ ಟ್ರಸ್ಟ್ನ ಟ್ರಸ್ಟ್ ಮಾಡೋದೋ ಬೇಡವೋ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನಾವು ಎಷ್ಟಕ್ಕೋಸ್ಕರ ಮೂವಿ ನೋಡೋಕೆ ಹೋದ್ವಿ. ಬಟ್ ಮೂವಿ ತುಂಬ ಚೆನ್ನಾಗಿದೆ. ಸೊ ಎಷ್ಟು ಆ್ಯಕ್ಟಿಂಗ್ ಇರ್ಬೋದು, ಎಷ್ಟು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಅವ್ರು ಏನು ಕಾಸ್ಟ್ಯೂಮ್ ಹಾಕಿದ್ದಾರೆ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಒಂದು ಮಾತು. ಬಟ್ ಆಸ್ ಅ ಕನ್ನಡಿಗಾಸ್ ನಾವು ಏನು ಮಾಡಬೇಕು ಅಂತಂದರೆ ಮೂವಿನ ಪ್ರಮೋಟ್ ಮಾಡಬೇಕು. ಆ ಮೂವಿ ತುಂಬ ಚೆನ್ನಾಗಿ ರೀಚ್ ಆಗಬೇಕು. ಯಾಕಂದರೆ ಮೂವಿ ತುಂಬ ಚೆನ್ನಾಗಿದೆ. ಎಷ್ಟು ಈ ರೀತಿ ಆ್ಯಕ್ಟಿಂಗ್ ಇರ್ಬೋದು, ಅದು ಸೆಕೆಂಡ್ ಹಾಫ್ ಇರ್ಬೋದು, ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅಂದರೆ ಸೀರಿಯಸ್ಲಿ ನಾವು ಅವ್ರ ಅಣ್ತಮ್ಮ ರಾಜವಲಿ ಇರ್ಬೋದು ಅಥವಾ ಕಿರಾತಕ ಇರ್ಬೋದು. ಸೊ ಈ ಮೂವಿ ಜಾನರೇ ಬೇರೆ. ಬಟ್ ಇಲ್ಲಿ ಅವ್ರ ಏನು ಹೇಳ್ಬೋದು, ಹಾಲಿವುಡ್ ಸ್ಟ್ಯಾಂಡರ್ಡ್ ಆ್ಯಕ್ಟಿಂಗ್ ಇರ್ಬೋದು, ಟೋಟಲಿ ತುಂಬ ಚೆನ್ನಾಗಿದೆ. ಕನ್ನಡಿಗರೇ ಕನ್ನಡ ಮೂವಿನ ಕೊಂದರು ಅಂತ ಅನಿಸುತ್ತೆ ಒಂದ್ಸಲಿ. ಅಂದರು ಅಂತ ಹೇಳೋದಕ್ಕಿಂತ ಅಂದರೆ ನನಗನ್ಸಿದೇನು ಅಂದರೆ ತುಂಬ ಓವರ್ ಎಕ್ಸೈಟ್ಮೆಂಟಲ್ಲಿ ಇದ್ರೇನೋ ಮೂವಿ ಬಗ್ಗೆ. ಮತ್ತು ನೆಕ್ಸ್ಟ್ ರಿಲೀಸ್ ಆಗುತ್ತೆ ಅಂತ ಎಷ್ಟೊಂದು ಜನ ನಿದ್ದೆನೇ ಮಾಡಲ್ಲ. ಇವತ್ತು ನಾಳೆ ರಿಲೀಸ್ ಆಗುತ್ತೆ, ಅರ್ಲಿ ಮಾರ್ನಿಂಗ್ ಶೋ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಶೋದಲ್ಲಿ ಹೋದಾಗ ಅಂಥವರೇ ಜಾಸ್ತಿ ನೆಗೆಟಿವ್ ಆಗಿ ಹೇಳಿರೋದು. ಇವತ್ತು ನೋಡಿರೋರು ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಸೊ ಫಸ್ಟ್ ಶೋ ಎಲ್ಲ ನೋಡಿರೋ ಸ್ವಲ್ಪ ಹೈಪರ್ ಎಕ್ಸ್ಪೆಕ್ಟೇಷನ್, ತುಂಬ ಎಕ್ಸ್ಪೆಕ್ಟೇಷನ್ನು ಹಂಗಿರುತ್ತೆ. KGF ನ ತಲೆ ತುಂಬಿಕೊಂಡು ಟಾಕ್ಸಿಕ್ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. KGF ಕಂಪ್ಲೀಟಾಗಿ ಡಿಫ್ರೆಂಟು, ಟಾಕ್ಸಿಕ್ ಕಂಪ್ಲೀಟಾಗಿ ಒಂದು ಡಿಫ್ರೆಂಟು. ಅವರು ಏನು ಆ್ಯಕ್ಟಿಂಗ್ ತೋರಿಸ್ಬೇಕು, ಅವ್ರ ಸ್ಕಿಲ್ ಏನು ತೋರಿಸ್ಬೇಕು, ಅಂದರೆ ಅವ್ರ ಪ್ರೆಸೆನ್ಸ್ ಏನಿದೆಯಲ್ಲ ಅದಕ್ಕೆ 100ಗೆ 200% ಬೆಸ್ಟಾಗಿ ಕೊಟ್ಟಿದ್ದಾರೆ. ಅವರು ಆ್ಯಕ್ಟಿಂಗ್ ಓರಿಯೆಂಟೆಡು ಬೆಸ್ಟಾಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಏನು ಮೋಸ ಆಗೋದಿಲ್ಲ. ಅವರು ಆ್ಯಕ್ಟಿಂಗ್ ಬಗ್ಗೆ ನೀವು ಮೋಸನೇ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಇನ್ನು ಡಿಫ್ರೆಂಟಾಗಿ ಅಂದರೆ ಡಬಲ್ ಆ್ಯಕ್ಟಿಂಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅದರಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತಿದೆ. ಸೊ ಎಲ್ಲೂ ನೆಗೆಟಿವ್ ಅನ್ನೋದು ಏನಿಲ್ಲ, ತುಂಬ ಚೆನ್ನಾಗಿದೆ. ಇಂಗ್ಲಿಷ್ ಮೂವಿ ನೋಡಿದ್ರು ಸಹ ಅದು ಸ್ಲೋಲಿ ಪಿಕಪ್ ಆಗುತ್ತೆ. ಮೂವಿ ಹೆಂಗೆ ಆಲ್ ಓವರ್ ಇಂಡಿಯಾನಲ್ಲಿ ಲೈಕ್ ಹೆಂಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಆಗಿರ್ಬೋದು, ಬಾಲಿವುಡ್ ಲ್ಯಾಂಗ್ವೇಜಲ್ಲಿ ಹೆಂಗೆ ರಿಲೀಸ್ ಆಗಿದೆ, ಹಂಗೆ ಹಾಲಿವುಡಲ್ಲೂ ರಿಲೀಸ್ ಆಗಿದೆ. ಹೌದಾನೆ, ಹಾಲಿವುಡ್ ಇಂಗ್ಲೀಷಲ್ಲೂ ರಿಲೀಸ್ ಆಗಿದೆ. ಅದರಲ್ಲಿ 2 ಲ್ಯಾಂಗ್ವೇಜಲ್ಲಿ ಶೂಟ್ ಆಗಿದೆ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷಲ್ಲೂ ಇದಾಗಿದೆ. ಅಲ್ಲಿರೋ ಆಡಿಯನ್ಸ್ನು ಸಹ ನಾವು ಎಂಗೇಜ್ ಮಾಡಬೇಕು. ಸೊ ಹಾಗಾಗಿ ಅಲ್ಲಿರೋ ಆಡಿಯನ್ಸ್ ಏನು ಇಷ್ಟ, ಎಲ್ಲ ಆಡಿಯನ್ಸ್ ಇಡೀ ಗ್ಲೋಬಲ್ ಆಗಿ ಎಲ್ಲ ಆಡಿಯನ್ಸ್ನ ಯಾವ ರೀತಿ ಎಳಿಬೇಕು, ಯಾವ ರೀತಿ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಜಸ್ಟ್ ನೀವು ಒಂದು ಸೌತ್ ಇಂಡಿಯನ್ ಕಾನ್ಸೆಪ್ಟ್ ಇಟ್ಕೊಂಡು ನಮ್ದಿಂಗೆ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬಾರ್ದು, ಅಮ್ಮಂದಿರು ಅದೇ ಅಲ್ಲ. ಈಗ ರಾಮಾಯಣ ಮೂವಿ ಬರುತ್ತೆ, ನೋಡೋಣ ಅದೆಷ್ಟು ಜನ ಅವ್ರ ಅಪ್ಪ ಮುಂದಿನ ಕರ್ಕೊಂಡೋಗಿ ತೋರಿಸ್ತೀರಾ ನೋಡೋಣ, ಅದೆಷ್ಟು ಜನ ಇದು ಮಾಡ್ತೀರಾ ನೋಡೋಣ. ಸೊ ಸುಮ್ಮನೆ ಅನ್ನೆಸರಿ ಮಾತಾಡಕ್ ಹೋಗ್ಬಾರ್ದು, ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಡಿ. ನನ್ಗೆ ಗೊತ್ತಿರೋ ಅಂತ ವಲ್ಗರಿಟಿ ಏನು ಇಲ್ಲ. ಆ ವಿಷನ್ಸ್ನ ಅದನ್ನೆಲ್ಲ ಎಂಜಾಯ್ ಮಾಡಬೇಕು. ಸೊ ನನಗೂ ತುಂಬ ಚೆನ್ನಾಗಿ ಅನಿಸ್ತು. ನನಗೆ ಅದು ಮೂವಿ ಬಂದ್ಬಿಟ್ಟು 3 ಅವರ್ ಮೇಲಿದೆ. ನನಗೊಂಚೂರು 20 ಮಿನಿಟ್ಸ್ ಕಟ್ ಮಾಡ್ಬೋದಾಗಿತ್ತು. ಮಧ್ಯದಲ್ಲಿ ಮಾತ್ರ ಒಂದು 20 ಮಿನಿಟ್ಸ್ ಕಟ್ ಮಾಡ್ಬೋದಾಗಿತ್ತು. ಅಲ್ಲಿ ಇಲ್ಲಿ ಕಟ್ ಮಾಡಿ ಸ್ವಲ್ಪ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಸ್ಟೋರಿ ಇಲ್ಲ, ಮತ್ತು ಏನೇನೋ ಹೇಳಿದ್ರು, ಅದು ತಲೆ ಗುಣ ಇಲ್ಲ, ಅದಿಲ್ಲ ಅದರಲ್ಲೇ ಏನಿಲ್ಲ. ಸ್ಟೋರಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ. ಅದೇನು ಬೇಕು ಅಂತಲೇ ರಿವ್ಯೂ ಮಾಡ್ತಾ ಇದ್ರಲ್ಲ. ನನಗೆ ಫೇಮಸ್ ಆಗಬೇಕು ಅಂತ ಟಾಕ್ಸಿಕ್ ಬಗ್ಗೆ ಹೇಳಿದ್ರೆ ಫೇಮಸ್ ಆಗ್ತೀವಿ ಅಂತ ಏನಾದ್ರು ಹಂಗೆ ಇದು ಮಾಡ್ತೀರನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಹೆಂಗಾಗುತ್ತೆ ಅಂತಂದರೆ ಇವತ್ತು ಮೂವಿ ಸೋಲ್ಸಿದ್ರೆ ಒಂದಲ್ಲ ದಿನ ಕುತ್ಕೊಂಡು ನಮ್ಮ ಟೈಮಲ್ಲಿ ಇಂಥ ಮೂವಿ ಬಂದಿತ್ತು ಅಂತ ಫ್ಯೂಚರಲ್ಲಿ ಹಿಟ್ಟಾಗಿರೋದೇ ಲೈಕ್ ಪಾಸ್ಟಲ್ಲಿರೋ ಮೂವೀಸು ಇವತ್ತಿಗೆ ಹಿಟ್ಟಾಗಿರೋವಂಥದ್ದು ಇದೆ. ಸೊ ಹಾಗೆ ಈ ಮೂವಿನೂ ಒಂದು ಲಿಸ್ಟ್ ಆಗಿಬಿಡುತ್ತೆ ಅಷ್ಟೇ ನನಗೆ ಗೊತ್ತಿರೋಂಗೆ.
ಇವತ್ತೇನಾದ್ರು ಫೇಲ್ ಆಯಿತು ಅಂತಂದರೆ ಇನ್ನು ನೆಕ್ಸ್ಟ್ ಜನ್ರೇಷನ್ ಅವರು ಬಂದಾಗ ಒಂದು ಮೂವಿ ಟಾಕ್ಸಿಕ್ ಅಂತ ಇತ್ತು, ಸಕ್ಕತ್ತಾಗಿತ್ತು ಅಂತ ರಿಲೀಸ್ ಮಾಡಿ ಆವಾಗ ಸೂಪರ್ ಹಿಟ್ಟು ಆಗ್ಬೋದು. ಸೊ ಇವಾಗಲೂ ಏನು ಇಟ್ಟಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ ಮೂವಿ, ಅರ್ಥ ಆಗ್ತಿದೆ, ಚೆನ್ನಾಗಿದೆ, ಅರ್ಥ ಆಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮೂವಿ ಥರ ನೋಡಿ ಎಂಜಾಯ್ ಮಾಡ್ತೀರಾ ನೀವು. ಬೇರೆ ಯಾವುದೇ ಇದರಲ್ಲಿ ಇಟ್ಕೊಂಡು ಬರಬೇಡಿ ಅಂತ ಅಷ್ಟೇ ಹೇಳೋದು. ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮೂವಿಗೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಹಿಂಗಿರ್ಬೇಕಂಗಿರೋ ಅಂದರೆ ನಾನು ಹೇಳೋದು ಅನ್ನೆಸೆಸರಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಅದರಿಂದ ನಮ್ಮ ಇಂಡಸ್ಟ್ರಿಗೇನೆ ಬ್ಲ್ಯಾಕ್ ಮಾರ್ಕ್ ಹೊರತು ನೀವು ಇವಾಗ ಫೇಮಸ್ ಆಗ್ಬೋದು, ಒಂದು ದಿನಕ್ಕೆ 2 ದಿನಕ್ಕೆ ಮತ್ತೆ ಮರ್ತೋಗ್ತೀರಾ. ಬಟ್ ಮೂವಿ ತೆಗೆದಕ್ಕೆ ಒಂದು 4 years ಮಾಡಿರ್ತಾರೆ. ಬಟ್ ಕನಿಕರ ಮೂವಿ ಮೇಲೆ ಅಂತಲ್ಲ, ಆ್ಯಸ್ ಅ ಮೂವಿ ತುಂಬ ಇಷ್ಟಪಟ್ಟು ನೋಡೋರು ನಮ್ಮಂಥವ್ರು, ನಾವೆಲ್ಲ ಮೂವಿನ ಇಷ್ಟಪಟ್ಟು ನೋಡೋವಂಥವ್ರು, ನಾವು ಸ್ಯಾಟಿಸ್ಫೈಡ್ ಆದ್ವಿ, ನಮಗೆ ಖುಷಿ ಸಿಕ್ತು. ಆ 3 years ಏನಿತ್ತಲ್ಲ ಖುಷಿ ಸಿಕ್ತು ನಮಗೆ. ದುಡ್ಡು ಜಾಸ್ತಿ ಆಯಿತು ಅದರೆಲ್ಲ ಸುಮ್ಮನೆ ಅನ್ನೆಸರಿ ಕಮೆಂಟ್ ಹಾಕೋದು ಬೇಡ, ವೇಸ್ಟ್ ಅಂತ ನಾನು ಹೇಳೋದಷ್ಟೇ. ಯಾರೂ ಕಷ್ಟಪಟ್ಟು ಗೆಲ್ಸೋಕೆ ಹೋಗಲ್ಲ, ಯಾರನ್ನೂ ಕಷ್ಟಪಟ್ಟು ಸೋಲ್ಸೋಕ್ಕೂ ಆಗಲ್ಲ. ಅದೆಲ್ಲ ಆರ್ಗ್ಯಾನಿಕ್, ಒಬ್ಬರು ಗೆಲ್ಲೋದು ಆರ್ಗ್ಯಾನಿಕ್ಕು, ಒಬ್ಬರು ಸೋಲೋದು ಆರ್ಗ್ಯಾನಿಕ್ಕು, ಅದೇ ಶಾಶ್ವತ. ಇವತ್ತು ಹೇಳಿ ಸೋಲ್ಸ್ತೇ ಮಾಡಿದ್ವಿ ಅಂತ ಯಾರಿಗಾರು ಅನಿಸಿದ್ರೆ ಅದು ನಿಮ್ಮ ವೇಸ್ಟ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಈ ಟಾಕ್ಸಿಕ್ ಒಂದು ಸೋಲ್ತು ಅಂತ ನಿಮ್ಗೆ ಅಂದ್ಕೊಂಡ್ರೆ ಈ ಥರದ 100 ಮೂವಿ ತೆಗಿಯೋವಂಥ ಕೆಪಾಸಿಟಿ ಯಶೋರ್ಗಿದೆ. ಸೊ ಅವರಷ್ಟು ಆ್ಯಕ್ಟಿಂಗಲ್ಲಾಗಿರ್ಬೋದು ಇನ್ನೂ ಬೆಸ್ಟಾಗಿ ಬರ್ತಾರೆ ಅಂತ ಹೇಳ್ಬೋದು ನಾನು. ಏನೊಂದು ಬೇಜಾರು ಅಂತ ಅಂದರೆ, ಈಗ 4 ವರ್ಷ ಯಶೋರು ಟೈಮ್ ಕೊಟ್ಟಿರ್ತಾರೆ ಮೂವಿಗೆ. ಸೊ ಮೂವಿಗೆ ಅಷ್ಟು ಚೆನ್ನಾಗಿ ಬರಬೇಕು ಈ ರೀತಿ ಎಲ್ಲ ಮಾಡಿರ್ಬಿಟ್ಟು ಮೂವಿ ನಾವು ಆ್ಯಕ್ಚುಲಿ ಪ್ರಾಪರ್ ರಿಸೀವ್ ಮಾಡಿಲ್ಲ ಅಂತಂದರೆ ಅದು 4 years ವೇಸ್ಟ್ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ 4 years ಅಲ್ಲಿ ಇನ್ನೂ 4 ತನಕ ಮೂವಿ ಮಾಡ್ಬೋದಾಗಿತ್ತು ಅನಿಸುತ್ತೆ. ಇನ್ನೊಂದು 4 ರಾಜ್ಯದಲ್ಲಿ ಮಾಡ್ಬೋದಾಗಿತ್ತು. ಬಟ್ 4 ವರ್ಷ ಮತ್ತೆ ಸೆಕೆಂಡ್ ಥಿಂಗ್ ಏನಂತ ಅಂದ್ರೆ, ನೀವು ಹಾಲಿವುಡ್ ಸ್ಟ್ಯಾಂಡರ್ಡ್ ಮಾಡಿ ಅಂತಲ್ಲ, ಹಾಲಿವುಡ್ ಸ್ಟ್ಯಾಂಡರ್ಡ್ ಮೂವಿ ಮಾಡಿದ್ರೆ ಅದು ಮಾಡೋ ರೀತಿ ಇರಬೇಕು. ಸೊ ನೀವು ಯಾವ್ದೇ ಸ್ಟಿಲ್ ರೇಟಿಂಗ್ ಕೊಟ್ಟಿದ್ದಾರೆ, ಯಾರನ್ನ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಕರ್ಕೊಂಡು ಹೋಗ್ಬಾರ್ದು, ಒಂದು ರೀತಿ ಇರುತ್ತೆ. ಸೊ ಸ್ಟಿಲ್ ಅವರು ಹೇಳಿದ್ದಾರೆ, ನೀವು ಯಾರು ಅಡಲ್ಟ್ಗೆ ಇದು ಅಡಲ್ಟ್ ಪೀಪಲ್ ಏನಕ್ಕೆ ಅಂತ ಅಂದ್ರೆ ಇಫ್ ಯು ವಾಂಟ್ ಟು ಸೆಟ್ ಅ ಸ್ಟ್ಯಾಂಡರ್ಡ್ ಆಫ್ ಏನಿರ್ಬೋದು ಹಾಲಿವುಡ್ ಇರ್ಬೋದು, ಸೊ ಏನಿರ್ಬೋದು ಆ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಹಾಲಿವುಡ್ ತರ ಮೂವಿ ಮಾಡಬೇಕು ಅಂತಂದ್ರೆ ರಾಮಾಯಣ ಸಹ ಕೂಡ ಹಾಲಿವುಡ್ ರೇಂಜ್ ಮಾಡಿದ್ರೆ ಅದನ್ನು ಹಾಲಿವುಡ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅಲ್ಲೂ ಮಾಡ್ತಾರೆ. ಸೊ ಎರಡು ರೀತಿ ಇರುತ್ತೆ, ಎರಡನ್ನೂ ರಿಸೀವ್ ಮಾಡ್ಕೋಬೇಕು. ಸೊ ಎಲ್ಲ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎರಡನ್ನೂ ರಿಸೀವ್ ಮಾಡ್ಕೋಬೇಕಾಯ್ತು. ಬಟ್ ಸ್ಟಿಲ್ ನಮ್ಮವರೇ ನಮ್ಮ ಮೂವಿನ ಯಾವ್ದಾದ್ರು ಮೂವಿನಲ್ಲಿ ಅನ್ಸುತ್ತೆ ಅಷ್ಟು ಚೆನ್ನಾಗಿರಲ್ಲ, ಏನಿರಲ್ಲ ಅಂತ ಮೂವಿಗಳನ್ನ ಅನ್ನೆಸರಿ ಹೈಪಲ್ಲೇ ಓಡಿಸೋ ಅಂತ ನೋಡಿದೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಒಳ್ಳೆ ಮೂವಿ ಬಂದಾಗ ಮೇ ಬಿ ಮಾತಾಡ್ತಿರೋ ತಪ್ಪು ಅಂತ ಅನ್ಸುತ್ತೆ, ರಿಯಲೈಸ್ ಆಗುತ್ತೆ. ನೀವು ಹೇಳ್ತಿರೋದು ಈಗ ಹೆಂಗೇನೆ ರಿಯಲ್ ಆಗಿ ಮೂವಿ ಲವರ್ಸ್ ಏನಿರ್ತಾರಲ್ಲ, ನಿಮ್ಗೆ ಅವಾಗ ಆ ಕ್ಷಣದಲ್ಲಿ ಅದೊಂದು ಫೀಲಿಂಗ್ಸ್ನ ನೀವು ಹೊರಗಡೆ ಒಂದು ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಫೀಲಿಂಗ್ಸ್ನ ಮೂವಿನಲ್ಲಿ ಇದಾಗ್ಬಿಡುತ್ತೆ. ನಿಮ್ಗೆ ಯಾವುದೋ ಫೀಲಿಂಗಲ್ಲಿ ಬಂದಿರ್ತೀರ, ಅದೇನೋ ನೋಡಿದ್ರೆ ನಿಮ್ಗೇನೋ ಆಗ್ಬೋದು. ಸೊ ಮೈಂಡ್ನ ಬ್ಲ್ಯಾಂಕ್ ಆಗಿ ಹೋಗಿ ಮೂವಿನಲ್ಲಿ ಕುತ್ಕೊಂಡು ನೋಡ್ರೆ ಮಾತ್ರ ಮೂವಿ, ಯಾವುದೇ ಮೂವಿ ಆಗಿರ್ಬೋದು, ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ ಲವ್ ಸ್ಟೋರಿ ಆಗಿರ್ಬೋದು, ಅವರಿಬ್ಬರಲ್ಲಿರೋಂಥ ಒಂದು ಲವ್ ಸ್ಟೋರಿ, ಹೀರೋ ಹೀರೋಯಿನಲ್ಲಿ ಇರೋಂಥ ಪ್ರೆಸೆನ್ಸ್ ಲವ್ ಸ್ಟೋರಿ ಆಗಿರ್ಬೋದು, ಅಪ್ಪ ಮಗನ ಎಮೋಷನ್ಸ್ ಆಗಿರ್ಬೋದು, ಮತ್ತು ಅಕ್ಕ ತಮ್ಮನ ಎಮೋಷನ್ಸ್ ಆಗಿರಬಹುದು. ಎಷ್ಟು ಎಮೋಷನ್ಸ್ನ ಇದಾಗಿದೆ. ಬರೀ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇಲ್ಲ ಅದರಲ್ಲಿ. ಆ್ಯಕ್ಷನ್ ಜೊತೆಗೆ ತುಂಬ ಎಮೋಷನ್ಸ್ ಇದೆ. ಮೂವಿ ಕಂಪ್ಲೀಟಾಗಿ ಹೇಳ್ಕೊಂಬರುತ್ತೆ, ಎಮೋಷನಲ್ಲೇ ಹೇಳ್ಕೊಂಬರುತ್ತೆ, ಫೀಲಿಂಗ್ಸಲ್ಲೇ ಹೇಳ್ಕೊಂಬರುತ್ತೆ. ಅದು ಹೆಂಗೆ ಎಮೋಷನೇ ಇಲ್ಲ, ಬರೀ ಏನೋ ಅದು ಏನು ಸುಮ್ಮನೆ ಕಮೆಂಟ್ ಮಾಡ್ತಾರೆ, ನನಗಂತೂ ಅರ್ಥ ಆಗ್ತಿಲ್ಲ. ಫೈನಲಿ ಇಷ್ಟೇ ಹೇಳ್ಬೇಕು ಅನ್ಕೊಂಡಿದ್ದು. ನನಗೆ 5 ಅಂದರೆ ರಿವ್ಯೂ 0.5 ನಾನು 4 ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಬೆಸ್ಟ್ ಮೂವಿ 5ಗೆ 4 ಸ್ಟಾರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಸೆಕೆಂಡ್ ಥಿಂಗ್ ಏನಂತ ಅಂದರೆ, ನೆಗೆಟಿವ್ ಇಲ್ಲ, ಯಾರೇ ಮೂವಿ ನೋಡಿದ್ರು ನಿಮ್ಮ ಏನು ಹೇಳ್ಬೋದು, ನೋಡಲೇಬೇಡಿ, ನಿಮ್ಮ ದುಡ್ಡು ವೇಸ್ಟು, ಸೊ ಅಲ್ಲಿ ಏನು ವಲ್ಗಾರಿಟಿ ಇದೆ ಅದೆಲ್ಲ ನಾವು ಯಾರೂ ಅಲ್ಲ. ನಾವು ಲೈಕ್ ನಮ್ಮ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಮೂವಿ ಮಾಡಿರೋದು, ಜಸ್ಟ್ ಎಂಟರ್ಟೈನ್ಮೆಂಟಲ್ಲಿ ನೋಡಿ ಅಷ್ಟೇ. ಅದರಿಂದ ಪರ್ಸನಲ್ ಲೈಫ್ ಏನಾಗಲ್ಲ, ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫ್ ಜಸ್ಟ್ ಇಟ್ಸ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಬಟ್ ಏನು ಒಳ್ಳೆ ಮೂವಿ ಮಾಡಬೇಕು, ಕನ್ನಡ ಮೂವಿನಲ್ಲಿ ಒಂದು ಒಳ್ಳೆ ಮೂವಿನ ಸಾಯಿಸಬಾರ್ದು ಅಷ್ಟೇ. ಒಳ್ಳೆ ಮೂವಿ ಗೆಲ್ಲಬೇಕು ಅಷ್ಟೇ, ಅದೊಂದೇ ಉದ್ದೇಶ ಅಷ್ಟೇ. ಫೈನ್, ಥ್ಯಾಂಕ್ ಯು, ಬಾಯ್. ಸೊ ಪ್ಲೀಸ್ ಗೋ ವಾಚ್
ಟಾಕ್ಸಿಕ್ ಮೂವಿ ಇನ್ ಥಿಯೇಟರ್ಸ್ ಅಂತ ಹೇಳ್ತಾ ಬಾಯ್ ಸೈನಿಂಗ್ ಆಫ್ ಅರ್ಪಿತಾ ವಿಶ್ವಕರ್ಮ ಬಾಯ್ ಅಂಡ್ ವಿನು ಕುಮಾರ್ ಅಂಡ್ and Arav. Bye.